ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ 2 ನಲ್ಲಿ ನಾವೀಗ ಮಂಡ್ಯದತ್ತ ಚಿತ್ತವನ್ನ ಹರಿಸೋಣ. ಯಾಕಂದ್ರೆ ದೊಡ್ಡಗೌಡ್ರು ಮಂಡ್ಯದ ಅಖಾಡಕ್ಕೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಆರ್ಭಟ ಮತ್ತಷ್ಟು ಜೋರಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಪರ್ ನ್ಯೂಸ್ ಬರ್ತಿದೆ, ನೋಡೋಣ. ಇಡೀ ಇಂಡಿಯಾದಲ್ಲೇ ಮಂಡ್ಯ ಅಖಾಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಲೋಕಸಭಾ ಸಮರದ ಹೊತ್ತಲ್ಲಿ ಮತ್ತಷ್ಟು ಕಾವನ್ನ ಪಡ್ಕೊಳ್ತಾ ಇದೆ ಮಂಡ್ಯ ಅಖಾಡ. ಇವತ್ತು ಮಂಡ್ಯ ಮಹಾಯುದ್ಧದ ಅಖಾಡಕ್ಕೆ ದೊಡ್ಡ ಗೌಡ್ರೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ತಾತ ಗೌಡರಿಂದ ಪ್ರಚಾರ ನಡೆಸಲಾಗ್ತಾ ಇದೆ. ಕೆಆರ್ಪೇಟೆ ಶ್ರೀರಂಗಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಗೌಡರು ಮತಯಾಚನೆಯನ್ನ ಮಾಡಲಿದ್ದಾರೆ. ಇತ್ತ ಬೆಂಗಳೂರಿಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ವಾಪಸ್ ಆಗಿದ್ದಾರೆ. ಬೆಂಗಳೂರಲ್ಲಿ ಸಭೆಯನ್ನ ನಡೆಸಿ ಸಂಜೆ 4 ಗಂಟೆಗೆ ಮತ್ತೆ ಮಂಡ್ಯಕ್ಕೆ ವಾಪಸ್ ಆಗಲಿದ್ದಾರೆ ಸುಮಲತಾ. ಮೇಲುಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ರೋಡ್ ಶೋ ನಡೆಸ್ತಾ ಇದ್ದಾರೆ. ನಾಗಮಂಗಲದಲ್ಲಿ ನಟ ದರ್ಶನ್, ಮೇಲುಕೋಟೆಯಲ್ಲಿ ನಟ ಯಶ್ ಪ್ರಚಾರವನ್ನ ಕೈಗೊಳ್ತಿದ್ದಾರೆ. ಮಂಡ್ಯ ಅಖಾಡ ಈಗ ಮತ್ತಷ್ಟು ರಂಗೇರ್ತಾ ಇದೆ. ಯಾಕಂದ್ರೆ ದೊಡ್ಡ ಗೌಡ್ರು ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ. ತಮ್ಮ ಮೊಮ್ಮಗನ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಈಗಾಗಲೇ ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದ್ ಕಡೆ ಹಾಸನ ಮರುಜೀವವನ್ನ ಕೊಟ್ಟಿದ್ರೆ ದೊಡ್ಡ ಗೌಡ್ರಿಗೆ ಜೀವನದಲ್ಲಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರುವಂತಹ ಸ್ಥಾನವನ್ನ ಮಂಡ್ಯ ಕೊಟ್ಟಿದೆ. ಸೊ ಹಾಗಾಗಿ ಮತ್ತಷ್ಟು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ.